ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯ ಸೀಮಾ ಮೇಡಮ್ ಕೇಳಿಸ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಮ ಪ್ರಶ್ನೆಗಾದ್ರೂ ನೀವು ಕರೆಕ್ಟ್ ಆಗಿ ಉತ್ತರ ಕೊಡಿ. ಬೇರೆಯವ್ರ ಪ್ರಶ್ನೆಗೆ ಉತ್ತರ ಕೊಡುವಾಗ ಇಂಟರಪ್ಟ್ ಮಾಡಿದ್ರೆ ಜನ ಬೇರೆ ಚಾನಲ್ ಸ್ವಿಚ್ ಆಗ್ತಾರೆ. ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಿದ್ದೀನಿ, ನಿಮ್ ಸಮಯ ಬಂದಾಗ ನೀವು ಮಾತನಾಡಿ. ನಿಮಗೆ ಪ್ರಶ್ನೆನೇ ಕೇಳಬೇಡ. ಸೀಮಾ ಮೇಡಮ್, ನಿಮ್ಮ ಸಮಯ ಬಂದಾಗ ನೀವು ಉತ್ತರ ಕೊಡಿ. ಅವಾಗ ನಿಮ್ಮ ಉತ್ತರ ಕೂಡ ಜನರಿಗೆ ಕ್ಲೀನ್ ಆಗಿ ತಲುಪುತ್ತೆ. ಈಗ ನಿಮಗೆ ಪ್ರಶ್ನೆ, ನೀವೇ ಉತ್ತರ ಕೊಡಿ. ರಾಜ್ಯದ ಮಹಿಳೆ, ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆಯೊಬ್ಳು ಮಂಡ್ಯದಲ್ಲಿ ಮಾತನಾಡ್ತಾರೆ. ನೋಡಿ, ಈ 2,000 ರೂಪಾಯಿ ಕೊಡಿ ಅಂತ ನಾವೇನ್ ಕೇಳಿರ್ಲಿಲ್ಲ, ಕೊಟ್ರು. ಅದರಿಂದ ಏನೋ ಖರ್ಚು ವೆಚ್ಚವನ್ನ ನಾವು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ವಿ. ಈಗ ಕೊಡೋದು ನಿಲ್ಸಿದ್ದಾರೆ. ಜೊತೆಗೆ ಬೆಲೆ ಏರಿಕೆ ಕೂಡ ಆಗಿದೆ. ನಮ್ಗೆ ಈ ಕಡೆ ಬೆಲೆ ಏರಿಕೆನೂ ಸುಧಾರಿಸ್ಕೊಳಕ್ ಆಗ್ತಿಲ್ಲ, ಈ ಕಡೆ 2,000 ರೂಪಾಯಿ ಕೂಡ ಬರ್ತಾ ಇಲ್ಲ. ಮುಂಚೆ ಇದ್ದ ಪರಿಸ್ಥಿತಿಗಿಂತ ಕೆಟ್ಟ ಪರಿಸ್ಥಿತಿಗೆ ದೂಕಿದೆ ಕಾಂಗ್ರೆಸ್ ಸರ್ಕಾರ. ಇದು ಮಹಿಳೆ ಮೇಡಮ್, ಅವ್ರು ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ ಅಲ್ಲ, JDS ಅಲ್ಲ. ಜನಸಾಮಾನ್ಯರ ಪ್ರತಿಕ್ರಿಯೆ ನಿಮ್ಮ ಮುಂದಿಟ್ಟಿದ್ದೀನಿ. ತಿಂಗಳಿಗೆ ವರ್ಷಕ್ಕೆ 50,000 ಅನುದಾನ ಕೊಡ್ತಾ ಇದ್ದೀವಿ. ಇದು ಫ್ರೀ ಟ್ರಾನ್ಸ್ಪೋರ್ಟ್ ಇಂದ, ಗೃಹಲಕ್ಷ್ಮಿಯಿಂದ, ಗೃಹ ಜ್ಯೋತಿಯಿಂದ ಎಲ್ಲದನ್ನು. ಅದರ ಅರ್ಥ ನಾವು 50,000 crores ನಾವು GDP ಹೆಚ್ಚಿಸ್ತಾ ಇದ್ದೀವಿ ಅಂತ ಈ ಸ್ಟೇಟ್ದು. ಅದು ಹೋಗಿದ ಹಣ ಅದು ರಿಟರ್ನ್ ಬರುತ್ತೆ, ಗೊತ್ತಾ? ಅದೆಲ್ಲೋ ಅವ್ರು ಇಟ್ಕೊಂಡು ಏನು ಗಟ್ಟಿ ಬಿಜೆಪಿ ಅವ್ರ ತರ ಗಂಟು ಸೇರ್ಸಲ್ಲ ಅವರು. ಆ ಉದ್ದೇಶದಿಂದಾನೇ ನಾವು ಕೊಡ್ತಾ ಇರೋದು. ಹಿಂದೆ ಮುಂದೆ ಆಗೋದು ಸಹಜ. ಆದ್ರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಪ್ಕೊಂಡಿದ್ದಾರೆ, 5 ತಿಂಗಳಿಂದ ಕೊಟ್ಟಿಲ್ಲ, 23 ತಿಂಗಳು ನಾವು ಕೊಟ್ಟಿದೀವಿ ಅಂತ ಅಂದ್ಬಿಟ್ಟು. ಹಿಂದೆ ಮುಂದೆ ಆಗೋದು ಸಹಜ, ಪ್ರತಿಯೊಂದು ಇದ್ರಲ್ಲೂ ಆಗುತ್ತೆ. ಕೊಟ್ಕೊಂಡು ಬರ್ತಾ ಇದ್ದಾರೆ ತಾನೆ. ಇವಾಗ ನಿಮಗೂ ಹೇಳಿದ್ರಿ, ಒಬ್ರು ಸತೀಶ್ ಅನ್ನೋರು ಕಾಲ್ ಮಾಡ್ಬಿಟ್ಟು ಹೇಳಿದ್ರು, ನಮ್ಮ ತಾಯಿಗೆ 5 ತಿಂಗಳಿಂದ ಬಂದಿಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋದು ಕರೆಕ್ಟ್ ಆಗಿದೆ. ನಾವು 5 ತಿಂಗಳಿಂದ ಕೊಟ್ಟಿಲ್ಲ, ಹೌದು, ಒಪ್ಕೊಂಡಿದ್ದಾರೆ ಅವ್ರ ಸದನದಲ್ಲಿ. ಕೊಡ್ತೀವಿ, ಆದಷ್ಟು ಬೇಗ ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ. ಅದರಲ್ಲಿ ಗೊಂದಲ ಏನು? ಅದಕ್ಕೆ ಇವರು ಇನ್ನೊಂದು ತಿರ್ಚಿ ಮುರ್ಚಿ ಅದನ್ನೆಲ್ಲ ಸುಳ್ಳು ಅದೇ ಹೇಳ್ತಾರೆ. ನಾವ್ ಹೆಂಗಿದೀವಿ ಹಂಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಅಂತ. ಆ ತರ ಯೋಚನೆ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ ನಾವು. ಈಗ ನಿಮ್ದು ಉತ್ತರ ಆಯ್ತು. ನೀವು ಉತ್ತರ ಕೊಡೋಕ್ ಮುಂಚೆ ಕೇವಲ ಒಬ್ಬರ ಕಾಮೆಂಟ್ ಅಲ್ಲಿ ಬಂದಿತ್ತು, ನಮ್ಮ ತಾಯಿಗೆ ಬಂದಿಲ್ಲ ಅಂತ ಹೇಳಿ ಸತೀಶ್ ಅನ್ನೋರ್ದು. ಈಗ ಅದೇ ತರದಲ್ಲಿ ಕಾಮೆಂಟ್ 2-3 ಬಂದಿದೆ ಮೇಡಮ್. ನೋಡಿ, ಉಮೇಶ್ ರೇವಣ್ಣ ಅನ್ನೋರು, ಹಾಗೆ ಮತ್ತೊಂದು ಅಕೌಂಟ್ ಇಂದ ಕೂಡ ಒಂದೇ ಒಂದು ಕಂತು ಕೂಡ ಕರೆಕ್ಟ್ ಆಗಿ ಬಂದಿಲ್ಲ. ನಾವು ಪ್ರತಿ ಬಾರಿ ಅಪ್ರೋಚ್ ಮಾಡಿದಾಗೆಲ್ಲ ಆಯ್ತು, ಏನೋ ಸಮಸ್ಯೆ ಇದೆ, ಟೆಕ್ನಿಕಲ್ ಸರಿ ಹೋಗುತ್ತೆ. ಅಶ್ವಿನಿ ಅವ್ರ ಸಮಯ ಈಗ 5 ನಿಮಿಷದ ಅಂತರದಲ್ಲೇ 4-5 ಕಾಮೆಂಟ್ಗಳು ಲೈವ್ ಅಲ್ಲಿ ಬರ್ತಾ ಇಲ್ಲ ಸರಿಯಾಗಿ ಅಂತ ಹೇಳಿ. ಸ್ಮಿತಾ, 4-5 400 ಬರುತ್ತೆ, 40 ಲಕ್ಷನೂ ಬರುತ್ತೆ. ಯಾಕೆ ಅಂತಂದ್ರೆ 1,24,00,000 ಫಲಾನುಭವಿಗಳಿರೋದು ಮಹಿಳೆಯರು. ಬರ್ತಾನೆ ಇರುತ್ತೆ ಸ್ಮಿತಾ, ಅದು ರಿಪಬ್ಲಿಕ್ ಕನ್ನಡಕ್ಕಿಂತ ಹೆಚ್ಚು ಬರ್ತಾ ಇರುತ್ತೆ. ಯಾಕೆಂದ್ರೆ ನಿಮ್ಮ ವಾಹಿನಿ ಆ ರೀತಿ. ಫೈನ್, ನಾವು ಕೇಳ್ತಿರೋದು, ನಮಗೆ ಯಾವುದೇ ಗೊಂದಲ ಬೇಡ. ರಾಜ್ಯದ ಮಹಿಳೆಯರ ಪರವಾಗಿ ನಾನಿವತ್ತು ಕೇಳ್ತಾ ಇರೋವಂಥದ್ದು, 2 ಕಂತಿನ ಹಣ ಎಲ್ಲಿ ಹೋಯ್ತು? 5,000 ಕೋಟಿ ರೂಪಾಯಿ ಹಣ ಏನಾಯ್ತು? ಆಗಸ್ಟ್ ವರೆಗೂ ಕೊಟ್ಟಿದೀವಿ ಅಂತ ಹೇಳಿ ಸದನದ ದಿಕ್ಕು ತಪ್ಪಿಸಿದ್ರು. ನಾವು ಹೇಳ್ದೆ ಹೋಗಿದ್ದಿದ್ರೆ ಈ 5,000 ಕೋಟಿ ಏನಾಯ್ತು ಅಂತ ಜನರ ಟ್ರಾನ್ಸ್ಪರೆಂಟ್ ಡಾಕ್ಯುಮೆಂಟ್ ಇದೆ. ಸದನಕ್ಕೆ ಬಂದು ಸಚಿವೆ ಯಾಕೆ ಉತ್ತರ ಕೊಡ್ತಿಲ್ಲ? ನಾನು ತಪ್ಪು ಹೇಳಿಕೆ ಕೊಟ್ಟಿದ್ದೇನೆ, ನನ್ನನ್ನು ಕ್ಷಮಿಸಿ. ನಾನು ಯಾಕೆ ಅವರು ಹೇಳ್ತಾ ಇಲ್ಲ? ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಇವಾಗ ಫೆಬ್ರವರಿ ಮಾರ್ಚ್ ಬಂದಿಲ್ಲ ಅಂದ್ರೆ ಏಪ್ರಿಲ್, ಇವಾಗ ಜನವರಿಗೆ ನಿಂತಿದೆ ಅಂದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ ವರೆಗೂ ಹೇಗ್ ಕೊಟ್ಬಿಟ್ರು ಇವರು? ಫೆಬ್ರವರಿ ಮತ್ತೆ ಮಾರ್ಚ್ ಹಣ ಮಧ್ಯದಲ್ಲಿ ಎಲ್ಲಿ ಗುಳುಂ ಮಾಡಿದ್ರು? ಯಾರು ಹಾಕಿದ್ರು? ಆ ಹಣ ಯಾರ ಮನೇಲಿ ಇಟ್ಟಿದ್ದಾರೆ? ಎಲ್ಲಿ ಕಳಿಸಿದ್ದಾರೆ? ರಾಜ್ಯದ ಮಹಿಳೆಯರ ದುಡ್ಡನ್ನು ಬಿಡ್ತಾ ಇಲ್ಲ. ರಾಜ್ಯದ ಮಹಿಳೆಯರ ದುಡ್ಡನ್ನು ಬಿಡ್ತಾ ಇಲ್ಲ. ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯ ಸೀಮಾ ಮೇಡಮ್ ಕೇಳಿಸ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಮ ಪ್ರಶ್ನೆಗಾದ್ರೂ ನೀವು ಕರೆಕ್ಟ್ ಆಗಿ ಉತ್ತರ ಕೊಡಿ. ಬೇರೆಯವ್ರ ಪ್ರಶ್ನೆಗೆ ಉತ್ತರ ಕೊಡುವಾಗ ಇಂಟರಪ್ಟ್ ಮಾಡಿದ್ರೆ ಜನ ಬೇರೆ ಚಾನಲ್ ಸ್ವಿಚ್ ಆಗ್ತಾರೆ. ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಿದ್ದೀನಿ, ನಿಮ್ ಸಮಯ ಬಂದಾಗ ನೀವು ಮಾತನಾಡಿ. ನಿಮಗೆ ಪ್ರಶ್ನೆನೇ ಕೇಳಬೇಡ. ಸೀಮಾ ಮೇಡಮ್, ನಿಮ್ಮ ಸಮಯ ಬಂದಾಗ ನೀವು ಉತ್ತರ ಕೊಡಿ. ಅವಾಗ ನಿಮ್ಮ ಉತ್ತರ ಕೂಡ ಜನರಿಗೆ ಕ್ಲೀನ್ ಆಗಿ ತಲುಪುತ್ತೆ. ಈಗ ನಿಮಗೆ ಪ್ರಶ್ನೆ, ನೀವೇ ಉತ್ತರ ಕೊಡಿ. ರಾಜ್ಯದ ಮಹಿಳೆ, ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆಯೊಬ್ಳು ಮಂಡ್ಯದಲ್ಲಿ ಮಾತನಾಡ್ತಾರೆ. ನೋಡಿ, ಈ 2,000 ರೂಪಾಯಿ ಕೊಡಿ ಅಂತ ನಾವೇನ್ ಕೇಳಿರ್ಲಿಲ್ಲ,
ಕೊಟ್ರು ಅದರಿಂದ ಏನೋ ಖರ್ಚು ವೆಚ್ಚವನ್ನ ನಾವು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ವಿ. ಈಗ ಕೊಡೋದು ನಿಲ್ಸಿದ್ದಾರೆ, ಜೊತೆಗೆ ಬೆಲೆ ಏರಿಕೆ ಕೂಡ ಆಗಿದೆ. ನಮ್ಗೆ ಈ ಕಡೆ ಬೆಲೆ ಏರಿಕೆನೂ ಸುಧಾರಿಸ್ಕೊಳಕ್ ಆಗ್ತಿಲ್ಲ, ಈ ಕಡೆ 2,000 ರೂಪಾಯಿ ಕೂಡ ಬರ್ತಾ ಇಲ್ಲ. ಮುಂಚೆ ಇದ್ದ ಪರಿಸ್ಥಿತಿಗಿಂತ ಕೆಟ್ಟ ಪರಿಸ್ಥಿತಿಗೆ ದೂಕಿದೆ ಕಾಂಗ್ರೆಸ್ ಸರ್ಕಾರ. ಇದು ಮಹಿಳೆ ಮೇಡಮ್, ಅವ್ರು ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ ಅಲ್ಲ, JDS ಅಲ್ಲ, ಜನಸಾಮಾನ್ಯರ ಪ್ರತಿಕ್ರಿಯೆ ನಿಮ್ಮ ಮುಂದಿಟ್ಟಿದ್ದೀನಿ. ತಿಂಗಳಿಗೆ ವರ್ಷಕ್ಕೆ 50,000 ಅನುದಾನ ಕೊಡ್ತಾ ಇದ್ದೀವಿ. ಇದು ಫ್ರೀ ಟ್ರಾನ್ಸ್ಪೋರ್ಟ್ ಇಂದ, ಗೃಹಲಕ್ಷ್ಮಿಯಿಂದ, ಗೃಹ ಜ್ಯೋತಿಯಿಂದ ಎಲ್ಲದನ್ನು ಅದನ್ನ ಅದರ ಅರ್ಥ ನಾವು 50,000 crores ನಾವು GDP ಹೆಚ್ಚಿಸ್ತಾ ಇದ್ದೀವಿ ಅಂತ ಈ ಸ್ಟೇಟ್ದು. ಅದು ಹೋಗಿದ ಹಣ ಅದು ರಿಟರ್ನ್ ಬರುತ್ತೆ ಗೊತ್ತಾ. ಅದೆಲ್ಲೋ ಅವ್ರು ಇಟ್ಕೊಂಡು ಏನು ಗಟ್ಟಿ ಬಿಜೆಪಿ ಅವ್ರ ತರ ಗಂಟು ಸೇರ್ಸಲ್ಲ ಅವರು. ಆ ಉದ್ದೇಶದಿಂದಾನೇ ನಾವು ಕೊಡ್ತಾ ಇರೋದು. ಹಿಂದೆ ಮುಂದೆ ಆಗೋದು ಸಹಜ. ಆದ್ರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಪ್ಕೊಂಡಿದ್ದಾರೆ 5 ತಿಂಗಳಿಂದ ಕೊಟ್ಟಿಲ್ಲ, 23 ತಿಂಗಳು ನಾವು ಕೊಟ್ಟಿದೀವಿ ಅಂತ ಅಂದ್ಬಿಟ್ಟು. ಹಿಂದೆ ಮುಂದೆ ಆಗೋದು ಸಹಜ, ಪ್ರತಿಯೊಂದು ಇದ್ರಲ್ಲೂ ಆಗುತ್ತೆ. ಕೊಟ್ಕೊಂಡು ಬರ್ತಾ ಇದಾರೆ ತಾನೆ. ಇವಾಗ ನಿಮಗೂ ಹೇಳಿದ್ರಿ, ಒಬ್ರು ಸತೀಶ್ ಅನ್ನೋರು ಕಾಲ್ ಮಾಡ್ಬಿಟ್ಟು ಹೇಳಿದ್ರು ನಮ್ಮ ತಾಯಿಗೆ 5 ತಿಂಗಳಿಂದ ಬಂದಿಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋದು ಕರೆಕ್ಟ್ ಆಗಿದೆ. ನಾವು 5 ತಿಂಗಳಿಂದ ಕೊಟ್ಟಿಲ್ಲ, ಹೌದು ಒಪ್ಕೊಂಡಿದ್ದಾರೆ ಅವ್ರ ಸದನದಲ್ಲಿ. ಕೊಡ್ತೀವಿ, ಆದಷ್ಟು ಬೇಗ ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ. ಅದರಲ್ಲಿ ಗೊಂದಲ ಏನು? ಅದಕ್ಕೆ ಇವರು ಇನ್ನೊಂದು ತಿರ್ಚಿ ಮುರ್ಚಿ ಅದನ್ನೆಲ್ಲ ಸುಳ್ಳು ಅದೇ ಹೇಳ್ತಾರೆ. ನಾವ್ ಹೆಂಗಿದೀವಿ ಹಂಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಅಂತ. ಆ ತರ ಯೋಚನೆ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ ನಾವು. ಈಗ ನಿಮ್ದು ಉತ್ತರ ಆಯ್ತು. ನೀವು ಉತ್ತರ ಕೊಡೋಕ್ ಮುಂಚೆ ಕೇವಲ ಒಬ್ಬರ ಕಾಮೆಂಟ್ ಅಲ್ಲಿ ಬಂದಿತ್ತು, ನಮ್ಮ ತಾಯಿಗೆ ಬಂದಿಲ್ಲ ಅಂತ ಹೇಳಿ ಸತೀಶ್ ಅನ್ನೋರ್ದು. ಈಗ ಅದೇ ತರದಲ್ಲಿ ಕಾಮೆಂಟ್ 2-3 ಬಂದಿದೆ ಮೇಡಮ್ ನೋಡಿ. ಉಮೇಶ್ ರೇವಣ್ಣ ಅನ್ನೋರು, ಹಾಗೆ ಮತ್ತೊಂದು ಅಕೌಂಟ್ ಇಂದ ಕೂಡ ಒಂದೇ ಒಂದು ಕಂತು ಕೂಡ ಕರೆಕ್ಟ್ ಆಗಿ ಬಂದಿಲ್ಲ. ನಾವು ಪ್ರತಿ ಬಾರಿ ಅಪ್ರೋಚ್ ಮಾಡಿದಾಗೆಲ್ಲ ಆಯ್ತು ಏನೋ ಸಮಸ್ಯೆ ಇದೆ, ಟೆಕ್ನಿಕಲ್ ಸರಿ ಹೋಗುತ್ತೆ. ಅಶ್ವಿನಿ ಅವ್ರ ಸಮಯ ಈಗ 5 ನಿಮಿಷದ ಅಂತರದಲ್ಲೇ 4-5 ಕಾಮೆಂಟ್ಗಳು ಲೈವ್ ಅಲ್ಲಿ ಬರ್ತಾ ಇಲ್ಲ ಸರಿಯಾಗಿ ಅಂತ ಹೇಳಿ. ಸ್ಮಿತಾ 4-5 ಅಲ್ಲ, 400 ಬರುತ್ತೆ, 40 ಲಕ್ಷನೂ ಬರುತ್ತೆ. ಯಾಕೆ ಅಂತಂದ್ರೆ 1,24,00,000 ಫಲಾನುಭವಿಗಳಿರೋದು ಮಹಿಳೆಯರು. ಬರ್ತಾನೆ ಇರುತ್ತೆ ಸ್ಮಿತಾ, ಅದು ರಿಪಬ್ಲಿಕ್ ಕನ್ನಡಕ್ಕಿನ್ನ ಹೆಚ್ಚು ಬರ್ತಾ ಇರುತ್ತೆ. ಯಾಕೆಂದ್ರೆ ನಿಮ್ಮ ವಾಹಿನಿ ಆ ರೀತಿ. ಫೈನ್, ನಾವು ಕೇಳ್ತಿರೋದು ನಮಗೆ ಯಾವುದೇ ಗೊಂದಲ ಬೇಡ. ರಾಜ್ಯದ ಮಹಿಳೆಯರ ಪರವಾಗಿ ನಾನಿವತ್ತು ಕೇಳ್ತಾ ಇರೋವಂಥದ್ದು 2 ಕಂತಿನ ಹಣ ಎಲ್ಲಿ ಹೋಯ್ತು? 5,000 ಕೋಟಿ ರೂಪಾಯಿ ಹಣ ಏನಾಯ್ತು? ಆಗಸ್ಟ್ ವರೆಗೂ ಕೊಟ್ಟಿದೀವಿ ಅಂತ ಹೇಳಿ ಸದನದ ದಿಕ್ಕು ತಪ್ಪಿಸಿದ್ರು. ನಾವು ಹೇಳ್ದೆ ಹೋಗಿದ್ದಿದ್ರೆ ಈ 5,000 ಕೋಟಿ ಏನಾಯ್ತು ಅಂತ ಜನರ ಮುಂದೆ ಟ್ರಾನ್ಸ್ಪರೆಂಟ್ ಆಗಿ ಡಾಕ್ಯುಮೆಂಟ್ ಇದೆ. ಅದೇನಿದೆ ಡಾಕ್ಯುಮೆಂಟ್ ಇದೆ ಅಂತಂದ್ರೆ ಸದನಕ್ಕೆ ಬಂದು ಸಚಿವೆ ಯಾಕೆ ಉತ್ತರ ಕೊಡ್ತಿಲ್ಲ? ನಾನು ತಪ್ಪು ಹೇಳಿಕೆ ಕೊಟ್ಟಿದ್ದೇನೆ, ನನ್ನನ್ನು ಕ್ಷಮಿಸಿ ಅಂತ ಯಾಕೆ ಅವರು ಹೇಳ್ತಾ ಇಲ್ಲ? ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಇವಾಗ ಫೆಬ್ರವರಿ ಮಾರ್ಚ್ ಬಂದಿಲ್ಲ ಅಂದ್ರೆ ಏಪ್ರಿಲ್, ಇವಾಗ ಜನವರಿಗೆ ನಿಂತಿದೆ ಅಂದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ ವರೆಗೂ ಹೇಗ್ ಕೊಟ್ಬಿಟ್ರು ಇವರು? ಫೆಬ್ರವರಿ ಮತ್ತೆ ಮಾರ್ಚ್ ಹಣ ಮಧ್ಯದಲ್ಲಿ ಎಲ್ಲಿ ಗುಳುಂ ಮಾಡಿದ್ರು? ಯಾರು ಹಾಕಿದ್ರು? ಆ ಹಣ ಯಾರ ಮನೇಲಿ ಇಟ್ಟಿದ್ದಾರೆ? ಎಲ್ಲಿ ಕಳಿಸಿದ್ದಾರೆ? ರಾಜ್ಯದ ಮಹಿಳೆಯರ ದುಡ್ಡನ್ನು ಬಿಡ್ತಾ ಇಲ್ಲ. ರಾಜ್ಯದ ಮಹಿಳೆಯರ ದುಡ್ಡನ್ನು ಬಿಡ್ತಾ ಇಲ್ಲ. ರಾಜ್ಯದ ಗೃಹಲಕ್ಷ್ಮಿ ಯೋಜನೆ, ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯ ಸೀಮಾ ಮೇಡಮ್ ಕೇಳಿಸ್ಕೊಳ್ಳಿ. ಅಟ್ ಲೀಸ್ಟ್ ನಿಮ್ಮ ಪ್ರಶ್ನೆಗಾದ್ರೂ ನೀವು ಕರೆಕ್ಟ್ ಆಗಿ ಉತ್ತರ ಕೊಡಿ. ಬೇರೆಯವ್ರ ಪ್ರಶ್ನೆಗೆ ಉತ್ತರ ಕೊಡುವಾಗ ಇಂಟರಪ್ಟ್ ಮಾಡಿದ್ರೆ ಜನ ಬೇರೆ ಚಾನಲ್ ಸ್ವಿಚ್ ಆಗ್ತಾರೆ. ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಿದ್ದೀನಿ, ನಿಮ್ ಸಮಯ ಬಂದಾಗ ನೀವು ಮಾತನಾಡಿ. ನಿಮಗೆ ಪ್ರಶ್ನೆನೇ ಕೇಳಬೇಡ. ಸೀಮಾ ಮೇಡಮ್, ನಿಮ್ಮ ಸಮಯ ಬಂದಾಗ ನೀವು ಉತ್ತರ ಕೊಡಿ. ಅವಾಗ ನಿಮ್ಮ ಉತ್ತರ ಕೂಡ ಜನರಿಗೆ ಕ್ಲೀನ್ ಆಗಿ ತಲುಪುತ್ತೆ. ಈಗ ನಿಮಗೆ ಪ್ರಶ್ನೆ, ನೀವೇ ಉತ್ತರ ಕೊಡಿ. ರಾಜ್ಯದ ಮಹಿಳೆ, ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆ ಒಬ್ಳು ಮಂಡ್ಯ